ಸಿಎಂ ಹೇಳ್ತಾ ಇದ್ರು ಬಿಜೆಪಿ ಶಾಸಕನಿಂದ ಕಾಂಗ್ರೆಸ್ ಶಾಸಕನಿಂದ 50 ಏನಾಗಿದೆ ನೋಡಿ, ಸಿದ್ದರಾಮಯ್ಯನವರು ಅಪಾರ ಅನುಭವ, ರಾಜಕೀಯ ಅನುಭವ ಇದೆ, ಬುದ್ಧಿವಂತರು. ಏನಾದರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಬೇಕಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಬಿ ಜೆ ಪಿಯವರು ಆಮಿಷ ಒಡ್ಡಿದ್ರು. ಆದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಇದೆ. ಯಾರು ನಿಮಗೆ 50 ಕೋಟಿಗೆ ಹಣ ಕೊಡೋಕೆ ಬಂದರೂ ಬಂಧಿಸಿ, ತಾಕತ್ತಿದ್ರೆ ಬಂಧಿಸ್ಬೇಕಲ್ಲ. ಗಾಳೀಲಿ ಗುಂಡು ಹೊಡಿತೀರಾ, ಸುಳ್ಳು ಆರೋಪಗಳು ಮಾಡ್ತೀರಾ. ಕುರ್ಚಿಗೋಸ್ಕರ, ಇವರನ್ನು ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೀವಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಆಶೀರ್ವಾದ ಕೊಡಿದ್ರೆ 5 ವರ್ಷ ಸರ್ಕಾರ ಆಡಳಿತ ಮಾಡಿರಿ. ಈ ಸುಳ್ಳು ಹೇಳೋದು ಬಿಡ್ರಿ, ಗಾಳೀಲಿ ಗುಂಡು ಹೊಡೆಯೋದು ಬಿಡ್ರಿ. ಮೊದಲು ಪಾಕಿಸ್ತಾನದಿಂದ ಬಂದ ಅಂತ ಯಾರು ದೇಶದ್ರೋಹಿಗಳು ಅಂತ ಅಯೋಗ್ಯರನ್ನ ಬಂಧಿಸ್ರಿ, ಬರೀ ಬಂಧಿಸಬಾರ್ದು, ಗುಂಡಿಟ್ಟು ಹೊಡಿಬೇಕು. ಆಗ ಭಾರತ ಮಾತಿಗೆ ಒಂದು ಗೌರವ ಸಿಗುತ್ತೆ. ಅದು ನನ್ನ ಒತ್ತಾಯ. ಅಲ್ಲಲ್ಲ, ನಾನು ಹೇಳೋದು ಜನಾತಂತ್ರ ನೋಡಿ, ಜನಾದೇಶ ಕೊಟ್ಟಿದ್ದಾರೆ, ಆಡಳಿತ ಉತ್ತಮವಾದ ಆಡಳಿತ ಕೊಡ್ರಿ. ಆದರೆ ನಿಮ್ಮ ತಪ್ಪುಗಳಿಂದ, ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ. ನಾವು ಆಪರೇಷನ್ ಕಮಲ ಮಾಡಲ್ಲ, 50 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಯಂಕೃತ ಅಪರಾಧ ಸರ್ಕಾರ, ನಿಮ್ಮ ಸರ್ಕಾರ ಪತನ ಆಗುತ್ತೆ. ಇದು ಸತ್ಯ. ಸಿಎಂ ಹೇಳ್ತಾ ಇದ್ರು ಬಿಜೆಪಿ ಶಾಸಕನಿಂದ ಕಾಂಗ್ರೆಸ್ ಶಾಸಕನಿಂದ 50 ಏನಾಗಿದೆ ನೋಡಿ, ಸಿದ್ದರಾಮಯ್ಯನವರು ಅಪಾರ ಅನುಭವ, ರಾಜಕೀಯ ಅನುಭವ ಇದೆ, ಬುದ್ಧಿವಂತರು. ಏನಾದರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಬೇಕಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಬಿ ಜೆ ಪಿಯವರು ಆಮಿಷ ಒಡ್ಡಿದ್ರು. ಆದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಇದೆ. ಯಾರು ನಿಮಗೆ 50 ಕೋಟಿಗೆ ಹಣ ಕೊಡೋಕೆ ಬಂದರೂ ಬಂಧಿಸಿ, ತಾಕತ್ತಿದ್ರೆ ಬಂಧಿಸ್ಬೇಕಲ್ಲ. ಗಾಳೀಲಿ ಗುಂಡು ಹೊಡಿತೀರಾ, ಸುಳ್ಳು ಆರೋಪಗಳು ಮಾಡ್ತೀರಾ. ಕುರ್ಚಿಗೋಸ್ಕರ, ಇವರನ್ನು ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೀವಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಆಶೀರ್ವಾದ ಕೊಡಿದ್ರೆ 5 ವರ್ಷ ಸರ್ಕಾರ ಆಡಳಿತ ಮಾಡಿರಿ. ಈ ಸುಳ್ಳು ಹೇಳೋದು ಬಿಡ್ರಿ, ಗಾಳೀಲಿ ಗುಂಡು ಹೊಡೆಯೋದು ಬಿಡ್ರಿ. ಮೊದಲು ಪಾಕಿಸ್ತಾನದಿಂದ ಬಂದ ಅಂತ ಯಾರು ದೇಶದ್ರೋಹಿಗಳು ಅಂತ ಅಯೋಗ್ಯರನ್ನ ಬಂಧಿಸ್ರಿ, ಬರೀ ಬಂಧಿಸಬಾರ್ದು, ಗುಂಡಿಟ್ಟು ಹೊಡಿಬೇಕು. ಆಗ ಭಾರತ ಮಾತಿಗೆ ಒಂದು ಗೌರವ ಸಿಗುತ್ತೆ. ಅದು ನನ್ನ ಒತ್ತಾಯ. ಅಲ್ಲಲ್ಲ, ನಾನು ಹೇಳೋದು ಜನಾತಂತ್ರ ನೋಡಿ, ಜನಾದೇಶ ಕೊಟ್ಟಿದ್ದಾರೆ, ಆಡಳಿತ ಉತ್ತಮವಾದ ಆಡಳಿತ ಕೊಡ್ರಿ. ಆದರೆ ನಿಮ್ಮ ತಪ್ಪುಗಳಿಂದ, ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ. ನಾವು ಆಪರೇಷನ್ ಕಮಲ ಮಾಡಲ್ಲ, 50 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಯಂಕೃತ ಅಪರಾಧ ಸರ್ಕಾರ, ನಿಮ್ಮ ಸರ್ಕಾರ ಪತನ ಆಗುತ್ತೆ. ಇದು ಸತ್ಯ.